ಒಂದು ಸುಂದರವಾದ ಹಳ್ಳಿಯಲ್ಲಿದ್ದ ಗಂಗಪ್ಪನು ಎಲ್ಲರಿಗೂ ಗೌರವ ಪಡೆದ ಹಳ್ಳಿಯ ಯಜಮಾನನಾಗಿದ್ದನು. ಅವನ ಮನೆ ಮಣ್ಣಿನ ಮನೆ, ಮುಂದೆ ತುಳಸಿ ಕಟ್ಟೆ, ಹಿಂದುಗಡೆ ಹಸಿರು ಹೊಲಗಳು. ಗಂಗಪ್ಪನು ಸತ್ಯವಂತ, ಶ್ರಮಶೀಲ ಮತ್ತು ದಯಾಳು ವ್ಯಕ್ತಿ. ಗಂಗಪ್ಪನಿಗೆ ಇಬ್ಬರು ಮಕ್ಕಳು. ಮಗನ ಹೆಸರು ನಂದನ್, ಮಗಳ ಹೆಸರು ಅಹಾನ. ನಂದನ್ ಚಿಕ್ಕವನಾಗಿದ್ದರೂ ಹೊಲದ ಕೆಲಸದಲ್ಲಿ ತಂದೆಗೆ ಸಹಾಯ ಮಾಡುತ್ತಿದ್ದ. ಬೆಳಿಗ್ಗೆ ಎದ್ದು ಎಮ್ಮೆಗಳಿಗೆ ಮೇವು ಹಾಕುವುದು, ಹೊಲಕ್ಕೆ ನೀರು ಬಿಡುವುದು ಅವನ ದಿನಚರಿ. ಅಹಾನ ಶಾಲೆಗೆ ಹೋಗಿ ಓದಿನಲ್ಲಿ ಚುರುಕಾಗಿದ್ದಳು. ಶಾಲೆಯಿಂದ ಬಂದ ನಂತರ ಅಜ್ಜಿಗೆ ಸಹಾಯ ಮಾಡಿ ಮನೆಯ ಕೆಲಸ ಕಲಿಯುತ್ತಿದ್ದಳು. ಒಂದು ವರ್ಷ ಮಳೆಯು ಕಡಿಮೆಯಾಗಿ ಹಳ್ಳಿಯಲ್ಲಿ ಕಷ್ಟದ ಸಮಯ ಬಂದಿತು. ಹಲವರು ನಿರಾಶರಾದರು. ಆದರೆ ಗಂಗಪ್ಪ ತನ್ನ ಮಕ್ಕಳಿಗೆ ಹೇಳಿದನು, ಶ್ರಮ ಮತ್ತು ಸಹನೆ ಇದ್ದರೆ ದೇವರು ಕೈ ಹಿಡಿಯುತ್ತಾನೆ. ನಂದನ್ ಮತ್ತು ಅಹಾನ ತಂದೆಯ ಮಾತು ಕೇಳಿ ಇನ್ನಷ್ಟು ಜವಾಬ್ದಾರಿಯಿಂದ ನಡೆದುಕೊಂಡರು. ನಂದನ್ ಹೊಲದಲ್ಲಿ ಹೆಚ್ಚು ದುಡಿಯಲು ಆರಂಭಿಸಿದ. ಅಹಾನ ಹಳ್ಳಿಯ ಮಕ್ಕಳಿಗೆ ಸಂಜೆ ಓದನ್ನು ಕಲಿಸಲು ಶುರು ಮಾಡಿದಳು. ಕೆಲವು ತಿಂಗಳುಗಳ ನಂತರ ಉತ್ತಮ ಮಳೆಯಾಯಿತು. ಗಂಗಪ್ಪನ ಹೊಲದಲ್ಲಿ ಉತ್ತಮ ಬೆಳೆ ಬೆಳೆದಿತ್ತು. ಗಂಗಪ್ಪನು ಸಂತೋಷದಿಂದ ತನ್ನ ಮಕ್ಕಳಿಗೆ ಹೇಳಿದನು, ಇದು ನಿಮ್ಮ ಶ್ರಮದ ಫಲ. ಹಳ್ಳಿ ಜನರು ನಂದನ್ ಮತ್ತು ಅಹಾನವನ್ನು ಮೆಚ್ಚಿದರು. ಆ ದಿನದಿಂದ ಗಂಗಪ್ಪನ ಕುಟುಂಬ ಹಳ್ಳಿಗೆ ಮಾದರಿಯಾಯಿತು. ಕಥೆಯ ನೀತಿ: ಶ್ರಮ, ಶಿಸ್ತು ಮತ್ತು ಒಳ್ಳೆಯ ಗುಣಗಳು ಇದ್ದರೆ ಜೀವನದಲ್ಲಿ ಯಶಸ್ಸು ಖಂಡಿತ ಸಿಗುತ್ತದೆ. ಒಂದು ಸುಂದರವಾದ ಹಳ್ಳಿಯಲ್ಲಿದ್ದ ಗಂಗಪ್ಪನು ಎಲ್ಲರಿಗೂ ಗೌರವ ಪಡೆದ ಹಳ್ಳಿಯ ಯಜಮಾನನಾಗಿದ್ದನು.